ಕರೆಂಟ್ ದರವೂ ಕೂಡ ಏರಿಕೆ ಆಗ್ತಾ ಇದೆ. ವಿದ್ಯುತ್ ದರ ಪರಿಷ್ಕರಿಸಿ ಕೆಇಆರ್ಸಿ ಆದೇಶವನ್ನ ಹೊರಡಿಸ್ತಾ ಇದೆ. ಗೃಹ ಮತ್ತು ವಾಣಿಜ್ಯ ಬಳಕೆಯ ದರ ಪರಿಷ್ಕರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಫಿಕ್ಸ್ಡ್ ದರ ಏರಿಸಿದೆ ಕೆಇಆರ್ಸಿ. ಸದ್ಯ 120 ರೂಪಾಯಿ ಫಿಕ್ಸ್ಡ್ ದರ ನಿಗದಿ ಮಾಡಿದೆ. ಬರೀ ಲೂಟಿ ಮಾಡೋದಷ್ಟೇ ಜನಸಾಮಾನ್ಯರಿಂದ. ನಾಳೆಯಿಂದ ಫಿಕ್ಸ್ಡ್ ದರ 25 ರೂಪಾಯಿ ಏರಿಕೆ ಆಗ್ತಾ ಇದೆ. 120 ರೂಪಾಯಿ ಇದ್ದಂತಹ ಫಿಕ್ಸ್ಡ್ ದರ 145 ರೂಪಾಯಿಗೆ ಏರಿಕೆ ಕಾಣ್ತಾ ಇದೆ. ನಾಳೆಯಿಂದ ಸಿಟಿ ಜನರಿಗೆ ಶಾಕ್ ಮೇಲೆ ಶಾಕು. ಇದೀಗ ಕರೆಂಟ್ ಶಾಕ್. ವಿದ್ಯುತ್ ದರದಲ್ಲಿ ಯೂನಿಟ್ಗೆ 36 ಪೈಸೆ ಏರಿಕೆಯನ್ನ ಕೂಡ ಮಾಡಲಾಗಿದೆ. ಗೃಹ ಮತ್ತು ವಾಣಿಜ್ಯ ಬಳಕೆಯ ದರ ಪರಿಷ್ಕರಣೆಯನ್ನು ಕೂಡ ಮಾಡಲಾಗಿದೆ. ಸೊ ಎಲ್ಲರ ದರ ಏರಿಕೆ, ವಿದ್ಯುತ್ ಫ್ರೀ ಕೊಡ್ತಾ ಇಲ್ವಾ ಅಂತ ಹೇಳಿ ಇದೀಗ ದರ ಏರಿಕೆ ಮಾಡಿಬಿಟ್ರೆ ಇವರು ಸರ್ಕಾರ ಏನು ಲೈಫ್ ಲಾಂಗ್ ಇರುತ್ತೆ, ನಾವು ಇದೇ ಸರ್ಕಾರವನ್ನು ಮುಂದೆ ಬೆಂಬಲಿಸ್ತೀವಿ, ಲೈಫ್ ಲಾಂಗ್ ಇರುತ್ತೆ, ಆದರೂ ಏರಿಕೆ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಸುಮ್ಮನೆ ಇರೋದಕ್ಕೆ ಸಾಧ್ಯ ಆಗುತ್ತಾ ಜನರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಶಮ್ಮಿ ಶೆಟ್ಟಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ಶಮ್ಮಿ ಶೆಟ್ಟಿ, ನಾಳೆಯಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋದು ಫಿಕ್ಸ್ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸ್ವರ್ಗನೇ ದರೆಗಿಳಿಸ್ತೀವಿ ಅಂತ ಹೇಳಿ ಸರಿಯಾದ ಸ್ವರ್ಗವನ್ನೇ ದರೆಗಿಳಿಸ್ತಾ ಇದ್ದಾರಲ್ವಾ? ಎಸ್ ರಮ್ಯಾ, ನೀವ್ ಹೇಳಿದ ಹಾಗೇನೆ ನಾಳೆಯಿಂದ ಒಂದ್ ರೀತಿಯಲ್ಲಿ ಜನರಿಗೆ ದುಬಾರಿ ದುನಿಯಾ ಅಂತ ಅನ್ಸೋದಂತೂ ಖಂಡಿತ. ಯಾಕಂತಂದ್ರೆ ಒಟ್ಟಿಗೆನೆ ಎಲ್ಲಾ ಬೆಲೆ ಏರಿಕೆ, ಅಂದ್ರೆ ಬಜೆಟ್ ನಂತರ ಒಂದಾದ ಮೇಲೆ ಒಂದು ಬೆಲೆ ಏರಿಕೆ ಮಾಡ್ಕೊಂಡು ಬಂದು ಅದು ನಾಳೆಯಿಂದ ಜಾರಿ ಆಗುವಂತದ್ದು ಜನರಿಗೆ ದುಬಾರಿ ದುನಿಯಾ ಅಥವಾ ಏಪ್ರಿಲ್ ಅಂದ್ರೇನೆ ಒಂದ್ ರೀತಿಯಲ್ಲಿ ಭಯ ಕಾಣಿಸುವಂತ ಮಟ್ಟಿಗೆ ಏನು ಸರ್ಕಾರ ನಿರ್ಧಾರ ಕೈಗೊಂಡಿರೋದು. ಕರೆಂಟ್ ದರ ನಾಳೆ ಏರಿಕೆ ಆಗುವಂತದ್ದು. ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಪ್ರತಿಯೊಂದರ ದರ ಏರಿಕೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಏನ್ ಮಾಡಬೇಕು, ಎಲ್ಲಿ ಹೋಗಿ ಬದುಕಬೇಕು, ನಾವು ಬೇರೆ ರಾಜ್ಯಕ್ಕೆ ಹೋಗ್ಬಿಡೋಣ ಅನ್ನುವಷ್ಟರ ಮಟ್ಟಿಗೆ ರೋಸ್ ಹೋಗಿದ್ದಾರೆ. ಇನ್ನು ಹಳ್ಳಿಗಳಲ್ಲೇ ನಾವು ಜೀವನ ಮಾಡ್ಬಿಡ್ಬೋದಪ್ಪ ಆರಾಮಾಗಿ, ಹೆಂಗಿದ್ರು ದನ ಕರುಗಳನ್ನ ಸಾಕೊಂಡ್ರೆ ಹಾಲು ಕೊಡುತ್ತೆ, ನಾವು ಹೋಗಿ ದನ ಕರುಗಳನ್ನ ಮೇಯಿಸ್ಕೊಂಡು ಬಂದರೆ ಹಾಲು ಕೊಡುತ್ತೆ, ಆ ಹಾಲಿಂದ ನಾವು ಹೆಂಗೋ ಕಾಫಿನೋ ಟೀನೋ ಹೆಂಗೋ ಮಾಡಿಕೊಂಡು ಕಷ್ಟನ ಸುಖನೋ ಹಳ್ಳಿಗಳಲ್ಲೇ ಜೀವನ ಮಾಡೋಣ ಅನ್ನುವಷ್ಟರ ಮಟ್ಟಿಗೆ ಜನ ರೋಸ್ ಹೋಗಿದ್ದಾರೆ. ಸೊ ಪ್ರತಿಯೊಂದರ ದರ ಏರಿಕೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಜನಸಾಮಾನ್ಯರು. ಸ್ವರ್ಗ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ಜನಸಾಮಾನ್ಯರ ಪರವಾಗಿದ್ದೀವಿ, ಜನಸಾಮಾನ್ಯರಿಗೆ ಕೊಡುಗೆಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಬಾಯಿ ಬಡ್ಕೊಳ್ಳುವಂತಹ ಸರ್ಕಾರ ಪ್ರತಿಯೊಂದರ ದರ ಏರಿಕೆ ಮಾಡಿ ಜನಸಾಮಾನ್ಯರ ಪರ ನಾವಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ತಾ ಇದೆ. ಪದೇ ದರ ಏರಿಕೆಯನ್ನ ಮಾಡಿ ಜನರಿಗೆ ಶಾಕ್ ಕೊಡ್ತಾ ಇದೆ.